ನಮಸ್ಕಾರ, ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಇದು ಚಿಕ್ಕಮಗಳೂರಿನ ಕಂಟಿನ್ಯೂಡ್ ವ್ಲಾಗ್, ದ ಗ್ರ್ಯಾಂಡ್ ರಿಟ್ರೀಟ್. ಇದರ ವ್ಲಾಗ್ ನೋಡಿರ್ತಿದ್ರೆ ನೋಡ್ಕೊಂಡು ಬನ್ನಿ. ಅದಾದ್ಮೇಲೆ ಅದರ ಕಂಟಿನ್ಯೂಯೇಷನ್ ಇದು. ಇವಾಗ ನಾವು ಗ್ರ್ಯಾಂಡ್ ರಿಟ್ರೀಟಿನ ಹತ್ರನೇ ಇರುವಂತಹ ಇನ್ನೊಂದು ರೆಸಾರ್ಟ್ಗೆ ಹೋಗ್ತಾ ಇದ್ದೇವೆ. ಬ್ಲಾಸಮ್ ಅಂತ ಅದರ ಹೆಸರು. ಅಲ್ಲಿ 2 ದಿನ ಇರ್ತೇವೆ. ಇನ್ನು 1.5 ಕಿಲೋಮೀಟರ್ ಇದೆ, ನಾವು ರೀಚ್ ಆಗ್ತೇವೆ. ಇನ್ನೊಂದು 2 ನಿಮಿಷದಲ್ಲಿ ಅಲ್ಲಿ ರೀಚ್ ಆಗ್ತೇವೆ. ಭಯಂಕರ ಉಂಟು ಮಾರ, ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಹೀಗೆಲ್ಲ ಇರ್ತದೆ ಅಂತ. ಇಯರ್ಸ್ ರಿಸೆಪ್ಷನ್ ಎಷ್ಟು ಚೆನ್ನಾಗಿದೆ. ಓ ಸೋ ಗುಡ್, ಸೋ ಗುಡ್. ಚಿಕ್ಕ ರೂಮ್, ಚಿಕ್ಕದಾಗಿ ಒಂಥರ ಕೋಸಿ ಫೀಲ್. ಓ ಸೋ ಗುಡ್. ಅಲ್ಲೇ ಕೆಳಗಡೆ ಪೂಲ್ ಇದೆ. ವ್ಯೂ ನೋಡಿ ಅಮ್ಮ, ಎಷ್ಟು ಖುಷಿ ಆಯ್ತು ಅಂತಂದರೆ. ಆಹಾ, ಊಟದ ಸಮಯ. ಅವಳು ಓಡಿ ಆಯ್ತು ಊಟ ಮಾಡಲಿಕ್ಕೆ. ಎಷ್ಟು ತಿಂತೀರಿ ಮೇಡಮ್? ಏನು ಸುಸ್ತಾಗಲ್ವಾ? ವೆಜಿಟೇಬಲ್ ಕುರ್ಮಾ, ಚಪಾತಿ, ಫುಲ್ ದೇವರೇ, ಮೆಣಸಿನ್ಕಾಯಿ ಅದನ್ನು ತಿನ್ಬಿಡಮ್ಮ. ಓಹ್, ಇಂಡೋರ್ ಗೇಮ್ಸ್ ರೂಮಾ? ಓಕೆ, ಇದು 8 ಬಾಲ್ ಪೂಲು. ಓಕೆ, 8 ಬಾಲ್ ಪೂಲು, ಫೂಸ್ ಬಾಲು, ಟೇಬಲ್ ಟೆನ್ನಿಸ್. ಓಕೆ, ನೈಸ್. ಚೆನ್ನಾಗಿದೆಯಲ್ಲ? ಸಖತ್ತಾಗಿದೆ. ಹೌದು, ಬೆಳಗ್ಗೆ ಸಂಜೆ ಒಳ್ಳೆ ವ್ಯೂ. ಹೌದೌದೌದು. ಲಾವಣ್ಯ ಸಾಂಗ್ ಯಾವ್ದ? ಲಾವಣ್ಯನೇ ಕೇಳಬೇಕು. ಇಲ್ಲ ಎಲ್ಲೋ ಕೇಳಿದ್ದೇನೆ. ಈಗ ಬಾನ್ ಫೈರ್ ಅಲ್ಲಿ ಒಂದಿಷ್ಟು ನವತರುಣರು, ಉತ್ತರ ಕರ್ನಾಟಕದ ತರುಣರು ಬಂದಿದಾರಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಲಂಗ ದಾವಣ್ಯ ಹಾಕೊಂಬಂದಿ ಲಾವಣ್ಯ, ನಿನ್ನ ಫೋನ್ ನಂಬರ್ ಕೊಡು ನಂಗೆ ಲಾವಣ್ಯ. ಇಬ್ರು ಕಷ್ಟಪಟ್ಟು ಒಂದು ಜೋಕಾಲಿಯಲ್ಲಿ ಇಬ್ರು ಕೂತಿದ್ದೇವೆ. ನಮ್ಮ ಭಾರ ತಡ್ಕೊಂಡಿರುವಂತಹ ಈ ಒಂದು ಜೋಕಾಲಿಗೆ ಧನ್ಯವಾದಗಳು. ನಾಳೆ ಬೆಳಗ್ಗೆ ಇಡೀ ಫುಲ್ ಕಾಫಿ ಎಸ್ಟೇಟು ಎಲ್ಲ ತೋರಿಸ್ತೇವೆ. ಗುಡ್ ಮಾರ್ನಿಂಗ್. ಯೋ, ಎಂತ ವ್ಯೂ ಮಾರೆ. ಹೋಗೋ ತಿನ್ಲಿಕ್ಕೆ. ಅಲ್ಲಿ ಗ್ರ್ಯಾಂಡ್ ರಿಟ್ರೀಟಲ್ಲಿ ಸ್ನೂಕರ್ ಗೇಮಲ್ಲಿ ನಾನು ವಿನ್ ಆಗಿದ್ದೆ. ಆ್ಯಂಡ್ ಬ್ಲಾಸಮ್ ರೆಸಾರ್ಟಲ್ಲಿ 8 ಬಾಲ್ ಪೂಲ್ ಗೇಮ್ ಉಂಟು, ಅದರಲ್ಲಿ 3 ಮ್ಯಾಚ್ ವಿನ್ ಆಗಿದ್ದೇನೆ. ಅವಳು 1 ಮ್ಯಾಚ್ ವಿನ್ ಆಗಿದ್ದಾಳೆ. ಸೊ ಐ ಆಮ್ ಲೀಡಿಂಗ್ ಬೈ 4-1. ಹಲೋ, ಬನ್ನಿ ಬನ್ನಿ, ಸೋಲಿಕ್ಕೆ ರೆಡಿಯಾಗಿ. ಓಕೆ, ಹಾಯ್, ನಾವು ಇನ್ನೊಂದು ಬೀಳತ್ ನೋಡಿ. ಈಗ ಬಹಳ ಬೇಸರದ ಸಂಗತಿ, ಕೊನೆಯ ಕ್ಷಣದಲ್ಲಿ ಗಣೇಶ್ ಕಾರಂತ್ ಅವರ ಕೆಟ್ಟ ಆಟದಿಂದಾಗಿ ವಿದ್ಯಾ ಅವರಿಗೆ ಜಯ ಸಿಕ್ಕಿದೆ. ಬಟ್ ಇಟ್ಸ್ ಓಕೆ. ಕೆಲವೊಂದ್ಸಲ ನಾವು ಅವ್ರು ವಿನ್ ಆಗಲಿ ಅಂತ ನಾವು ಕೂಡ ಬಯಸ್ಬೇಕು, ಇಲ್ಲ ಇದ್ರೆ ಅವ್ರು ಸೋತು ಸುಣ್ಣಗಾಗ್ತಾರೆ. ಈಗ ಫುಲ್ ರೆಡಿಯಾಗಿ ಒಂದಿಷ್ಟು ಫೋಟೋಶೂಟು ಮತ್ತು ಪ್ರಾಪರ್ಟಿ ತೋರಿಸ್ತೇನೆ. ಒಳ್ಳೆ ನಂಗೆ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ನಾವು ಇದ್ದ ರೂಮು ಅದು ನಿಮಗೆ ಅಲ್ಲೆಲ್ಲ ಏನು ಕಾಣ್ತಾ ಇದೆ, ದೋಸ್ ಆರ್ ದಿ ಪ್ರೀಮಿಯಂ ರೂಮ್ಸ್ ವಿತ್ ಜಕೂಸಿ. ಅದೆಲ್ಲನೂ ಅಲ್ಲೊಂದಿಷ್ಟು ಜೋಕಾಲಿ ಎಲ್ಲ ಉಂಟು. ನಾವು ಕೂತ ಜೋಕಾಲಿ ಇದಾಗಿತ್ತು ಅಲ್ಲಿ ಕಾಣ್ತಿರೋದು. ಒಂದಿಷ್ಟು ಇಲ್ಲಿ ನಾನು ಶೂಟ್, ಅಲ್ಲಿಂದ ಅವಳು ಶೂಟ್. ವೆರಿ ಗುಡ್. ಅಲ್ಲೊಂದು ಸಣ್ಣದು ಒಂದು ಕೂತ್ಕೊಳ್ಳಿಕ್ಕೆ ಇಲ್ಲೊಂದು ಇಟ್ಟಿದ್ದಾರೆ, ಹಾಗೆಯೇ ಈ ಕಡೆನೂ ಒಂದಿಟ್ಟಿದ್ದಾರೆ. ಒಟ್ಟು 3. ಇಲ್ಲಿ ಮೇಯ್ನ್ ಕೆಳಗಡೆ ರೆಸ್ಟೋರೆಂಟು, ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು ರೂಮ್ಸು, ಮತ್ತು ಅಲ್ಲಿ ಕೂಡ ಒಂದಿಷ್ಟು ರೂಮ್ಸ್. ಇವು ಒಂದು ಕೆಲಸ ಮಾಡುವ, ಎಸ್ಟೇಟಿಗೆ ಹೋಗುವ, ಅಲ್ಲಿ ನೆರಳು ಇರ್ತದೆ. ಏನದು? ಆರ್ಚರಿ. ಇದರಲ್ಲಿ ಎಕ್ಸ್ಪರ್ಟ್ ಇವಳು. ಬಿಲ್ಲು ಬಾಣ ಇವಳದು ಮಾತಲ್ಲೇ ಇರ್ತದೆ, ನನ್ನ ಮೇಲೆ ಪ್ರಹಾರ ಆಗ್ತಾ ಇರ್ತದೆ ಡೈಲಿ ಮನೆಯಲ್ಲಿ. ಇದೇನು ಹೊಸ್ತೇನಲ್ಲ ಇವಳಿಗೆ. ಅಬ್ಬಾ, ಅಯ್ಯೋ ದೇವ,
ಹ್ಞೂ ಯಪ್ಪ ದೇವ್ರೆ ಕ್ರೇಜಿ ಮಾ. ವಿದ್ಯಾ, ಊಟ ಆಯಿತು. ಯು ಹ್ಯಾವ್ ಟು ಎಕ್ಸ್ಪ್ಲೈನ್ ದಿ ವ್ಯೂವರ್ಸ್ ಅಬೌಟ್ ರೆಸಾರ್ಟ್. ನಿಂಗೆ ಎಂತ ಮನ್ಸಿಗೆ ಬರ್ತದೆ ಮಾತಾಡು. ಇದು ಗ್ಲಾಸ್ ಡೋರು. ಏಯ್ ಓವರ್ ಆಗಿ ಆಡ್ತಾಳೆ. ನನಗೆ ಇಷ್ಟ ಆಗಿರೋದು ಏನು ಗೊತ್ತಾ, ಒಂಥರ ನೇಚರ್ ನಡುವೆ ರೂಮ್ಸು ಎಲ್ಲ ಇರೋದು. ಎಲ್ಲಿ ನೋಡಿದ್ರು ಮರ, ಹೂ, ಗಿಡಗಳು. ಅಫ್ಕೋರ್ಸ್ ಬಿಲ್ಡಿಂಗ್ಸ್ ಇದೆ, ಇಲ್ಲ ಅಂತ ಹೇಳೋದಿಲ್ಲ, ಬಟ್ ಒಂಥರ ನೇಚರ್ ನಡುವೆ ಇದೆ ಇದೆಲ್ಲ. ಅದಕ್ಕೆ ಮೋಸ್ಟ್ಲಿ ಈ ರೂಮ್ಸ್ ಎಲ್ಲಾನು ಗಾರ್ಡನ್ ವ್ಯೂ ರೂಮ್ಸ್. ಓ ಯಾ 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 ಯಾ, ಇದು ಗಾರ್ಡನ್ ವ್ಯೂ ರೂಮ್ ಇದೆಲ್ಲ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ನಮಗೆ ಹಿಲ್ ವ್ಯೂ ರೂಮ್ ಇದ್ದಾಗ ಇದು ಗಾರ್ಡನ್ ವ್ಯೂ ರೂಮ್. ನೈಸ್ 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 ನೈಸ್. ಬಂತಲ್ಲ, ಹೋಗ್ಬೇಕಾ ನಿಂಗೆ? ನೋಡ, ಓ ಇಲ್ಲೂ ರೂಮ್ಸ್ ಇದೆ, ಸುಮಾರು ರೂಮ್ಸ್ ಇದೆಯಲ್ಲ. ಸಿಕ್ಕಾಪಟ್ಟೆ ಇದೆ ಮಾರೀತಿ. ಎಲ್ಲ ಪ್ಯಾಟರ್ನ್ ನಲ್ಲೂ ಸುಮಾರು ಇದೆ. ತುಂಬಾ ದೊಡ್ಡ ಪ್ರಾಪರ್ಟಿ ಅನ್ಸುತ್ತೆ. ಸಿಕ್ಕಾಪಟ್ಟೆ ದೊಡ್ಡ ಪ್ರಾಪರ್ಟಿ ಆ್ಯಕ್ಚುಲಿ. ಒಂದು ರೌಂಡ್ ಆಯ್ತು. ಈಗ ನಾವು ವಾಪಸ್ ಅಲ್ಲಿ ಹಿಂದೆ ಆರ್ಚರಿ ಅದ್ರ ಹತ್ರ ಬರ್ತಾ ಇದೀವ ಅಂತ ಕನ್ಫ್ಯೂಸ್ ಆಗಲ್ಲ, ಎಲ್ಲಿ ಹೋಗ್ತಿದ್ದೀನಿ ಮರ, ಎಲ್ಲೂ ಬರ್ತಾ ಇದೀನಿ ಅಂತ. ಸ್ಟ್ರೈಟ್ ಫಾರ್ವರ್ಡ್, ಎಲ್ಲ ಕಡೆ ಬೋರ್ಡ್ಸ್ ಇದೆ, ಎಲ್ಲೂ ಕನ್ಫ್ಯೂಸ್ ಆಗಲ್ಲ, ಆರಾಮಾಗಿ ರೌಂಡ್ ಆಗ್ಬೋದು. ಕ್ಯಾಫೆಟೇರಿಯಾದ ಹಿಂದ್ಗಡೆ ಇದು. ಇಲ್ಲೇ ಓಹೋ, ನಿಮ್ದು ಇನ್ನೂ ಸಹ ಹಾಗೆ ಉಂಟು ಆರ್ಚರಿ, ಬೇರೆ ಯಾರು ಆಡ್ಲಿಲ್ಲ ಅನಿಸ್ತದೆ. ಆಯ್ತು. ಹಾಯ್ ಜನರೇ, ಒಂದು ಗುಡ್ ನ್ಯೂಸ್. ಆಕ್ಚುಲಿ ರಿಕ್ವೆಸ್ಟ್ ಮಾಡಿದ್ವಿ, ಯಾವ್ದಾದ್ರು ರೂಮ್ಸ್ ಖಾಲಿ ಇದ್ರೆ ನಾವು ಜಕ್ಕೂಸಿ ರೂಮ್ಸ್ಗೆ ಶಿಫ್ಟ್ ಆಗ್ಬಹುದಾ, ಯಾಕಂದ್ರೆ ನಮ್ದು ಆಲ್ರೆಡಿ ಒಂದು ದಿನ ಹಿಲ್ ವ್ಯೂ ರೂಮ್ ಅಲ್ಲಿ ಆಗಿದೆ, ಇನ್ನೊಂದು ನೈಟ್ ನಾವು ಜಕ್ಕೂಸಿ ರೂಮ್ಸ್ ಅಲ್ಲಿ ಸ್ಟೇ ಮಾಡ್ತೇವೆ ಅಂತ. ಥ್ಯಾಂಕ್ಫುಲಿ ರೂಮ್ ಖಾಲಿ ಇತ್ತಂತೆ, ಅವರು ಶಿಫ್ಟ್ ಮಾಡಿಸ್ಲಿಕ್ಕೆ ಒಪ್ಪಿದ್ರು. ಎಸ್, ಈಗ ರೂಮ್ ತೋರಿಸ್ತೇನೆ, ಭಾರಿ ಚಂದ ಉಂಟು. ಇಷ್ಟಯ ಅಂತ ನೀವು ಕೇಳ್ಬೋದು. ನೋ ವೇ, ಚಾನ್ಸೇ ಇಲ್ಲ. ವಾವ್, ಇಷ್ಟೇ ಅಂತ ನೀವು ಕೇಳ್ಬೋದು. ನೋ ವೇ, ಚಾನ್ಸೇ ಇಲ್ಲ. ದಿಸ್ ಈಸ್ ದಿ ಮೈನ್ ಥಿಂಗ್. ದಿಸ್ ಇಸ್ ಜಕ್ಕೂಸಿ. ಇಷ್ಟೇ ಅಂತ ಕೇಳ್ಬೋದು. ನೋ ವೇ, ಚಾನ್ಸೇ ಇಲ್ಲ. ಮತ್ತೆ ಪುನಃ ಹೊರಗೆ ಇದು ಸೀಟ್ ಔಟ್ ಥರ ಹೊರಗಡೆ ಕುತ್ಕೊಂಡು ಬೇರೆಯವರ ರೂಮ್ಸ್ ಎಲ್ಲ ನೋಡ್ಬೋದು. ಇಷ್ಟೇ ಅಂತ ನೀವು ಕೇಳ್ಬೋದು. ನೋ ವೇ, ಚಾನ್ಸೇ ಇಲ್ಲ. ಹೌದಣ್ಣ, ಜಕ್ಕೂಸಿ ಆಯಿತು, ಬಟ್ ಬಾತ್ರೂಮು ಎಸ್, ಯಾರಿವನು ಡ್ರೀಮ್ ಬಾಯ್. ಇಷ್ಟೇ ಅಂತ ನೀವು ಕೇಳ್ಬೋದು. ಎಸ್, ಇಷ್ಟೇ, ಇನ್ನೆಂತ ಬೇಕು, ಇಷ್ಟೇ. ಇಲ್ಲಿಂದ ಒಂದು 15 ಕಿಲೋಮೀಟ್ರಲ್ಲಿ ಅಯ್ಯನ ಕೆರೆ ಅಂತ ಒಂದು ಪ್ಲೇಸ್ ಇದೆ. 5:25 ಆಗಿದೆ. ಒಂದು ಸೂರ್ಯಾಸ್ತಕ್ಕೆ ಅಲ್ಲಿ ಹೋಗುವ ಅಂತ. ಇಲ್ಲಿ ಬಂದಮೇಲೆ ಏನಾದರೂ ಒಂದು ಪ್ಲೇಸ್ ಆದರೂ ನೋಡುವ ಅಂತ. ಹೇಗೇಗೋ ಬಂದ್ವಿ ಮಾರ್ರೆ. ಗೂಗಲ್ ಮ್ಯಾಪ್ಸಲ್ಲಿ ಅಯ್ಯನ ಕೆರೆ ಅಂತ ಹಾಕಬೇಡಿ, ಅಯ್ಯನ ಕೆರೆ ಪಾರ್ಕ್ ಅಂತ ನೀವು ಹಾಕಿ. ಯಾಕಂದ್ರೆ ಅಯ್ಯನ ಕೆರೆ ಅಂತ ನೀವು ಮ್ಯಾಪ್ ಹಾಕೊಂಡ್ಬಂದ್ರೆ ಎಲ್ಲಿಯೋ ಹೋಗ್ತದೆ. ಓ ಮೈ ಗಾಡ್, ಎಂತ ವ್ಯೂ ಮಾರ್ರೆ, ತೋರಿಸ್ತೇನೆ. ಎಷ್ಟು ಚಂದ ಮಾರ್ರೆ. ಹೇಗಿದೆ ವಿದ್ಯಾ? ಸೂಪರ್ ಆಗಿದೆ. ಮುಗಿಲಿಲ್ಲ, ಇನ್ನೊಂದು ಜಾಗ ಉಂಟು ಇಲ್ಲೇ. ಸೌಂಡ್ ಕೇಳ್ತಾ ಉಂಟು ನಂಗೆ. ನನಗೆ ಇದು ಪ್ಲೇಸ್ ನೋಡಿ ಬೇಜಾರಾಯ್ತು. ಇಷ್ಟು ಒಳ್ಳೆ ಪ್ಲೇಸು, ಒಂದು ಇನ್ಕ್ಲೂಡಿಂಗ್ ಗೂಗಲ್ ಮ್ಯಾಪ್ಸು ಎಲ್ಲೋ ತೋರಿಸ್ತದೆ. ಅಂದ್ರೆ ಅಯ್ಯನ ಕೆರೆಯಿಂದ ಇದು ತೋರಿಸ್ಬೇಕು, ಅದೆಲ್ಲೋ ಬೇರೆ ಕಡೆ ತೋರಿಸ್ತಾ ಇದೆ. ಲೈಟ್ಸು, ಅದೆಲ್ಲ ಲಿಟ್ರಲಿ ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಒಂದಿಷ್ಟು ವ್ಯವಸ್ಥೆ ಇದೆ, ಬಟ್ ಜನ ಇಲ್ಲ, ಅಂಗಡಿ ಇಲ್ಲ, ಏನೂ ಇಲ್ಲ. ಜನ ಗೊತ್ತಿಲ್ಲ, ಇದು ಜಾಸ್ತಿ ಜನಕ್ಕೆ ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಯಾರು ಬಂದಿಲ್ಲ, ಯಾರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತ ಬೇಜಾರು. ತುಂಬ ಒಳ್ಳೆ ಪ್ಲೇಸ್. ಒನ್ ಲಾಸ್ಟ್ ಡಿನ್ನರ್ ಬ್ಲಾಸಮ್ ರೆಸಾರ್ಟಲ್ಲಿ ಕಾಲ್ ಮಾಡಿ ಹೇಳಿದ್ರಪ್ಪ, ಕ್ಯಾಂಡಲ್ ಲೈಟ್ ಡಿನ್ನರ್ ಅರೇಂಜ್ ಮಾಡಿದ್ದೇವೆ ಅಂತ. ವೈ ಎನಿವೇಸ್, ಅವರ ಪ್ರೀತಿ, ನಾ ಇಲ್ಲ ಅಂತ ಹೇಳಿಕ್ಕೆ ಆಗೋದಿಲ್ಲ ಅಲ್ಲ. ಓಕೆ, ಹೋಗುವ. ಓ ಮೈ ಗಾಡ್, ಪೂಲ್ ಹತ್ರ ಕ್ಯಾಂಡಲ್ ಲೈಟ್ ಡಿನ್ನರ್. ಓ ಆ ಕಡೆ ಇನ್ನೊಂದು ಕಪ್ಪಲಿಗೂ ಅರೇಂಜ್ ಮಾಡಿದ್ದಾರೆ ಅದೇ ಥರ. ಸೋ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್ ಬ್ಲಾಸಮ್ ರೆಸಾರ್ಟ್. ಸೋ ಸ್ವೀಟ್. ಏನಮ್ಮ ಬರ್ಡೇ ಮುಗಿತಾನೆ ಇಲ್ವಾ ನಿಂದು? ಏನು ಕತೆ? ಹಾಂ,
ಇದು ಮೋರ್ ಆಫ್ ಆನಿವರ್ಸರಿ ಸೆಲೆಬ್ರೇಷನ್. ಹಾರ್ಟ್ ಗೀಟ್ ಎಲ್ಲ ಮಾಡಿದ್ದಾರೆ. ಐ ಶಬಾಷ್. ಹಲೋ, ಬ್ಲಾಸಮ್ ರೆಸಾರ್ಟಲ್ಲಿ ನಮ್ಮ ಕೊನೆಯ ಮಾರ್ನಿಂಗ್ ಇದು. ಈಗ ಬ್ರೇಕ್ಫಾಸ್ಟ್ ಮಾಡಿ ನಾವು ಚೆಕ್ಔಟ್ ಆಗ್ತಾ ಇದ್ದೇವೆ. ಲವ್ಲಿ ರೆಸಾರ್ಟ್, ಮಾತಾಡೋಂಗಿಲ್ಲ. ಹೇಗಿತ್ತು? ಚೆನ್ನಾಗಿತ್ತು. TGR ಇಷ್ಟ ಆಯ್ತಾ ಅಥವಾ ಬ್ಲಾಸಮ್ ಇಷ್ಟ ಆಯ್ತಾ? ಎರಡು. ನೋಡ್ಕೊಂಬ. TGR ಇಟ್ಸ್ ಅ ಲಕ್ಸುರಿ ಸ್ಟೇ. ಬ್ಲಾಸಮ್ ಇಸ್ ಅ ಗುಡ್ ವ್ಯೂ ಸ್ಟೇ. ಅದು ಲಕ್ಸುರಿ ರೆಸಾರ್ಟ್, ಇದು ಮಿಡ್ ರೇಂಜ್ ಸೆಗ್ಮೆಂಟ್ ರೆಸಾರ್ಟ್. ಇದು ಯಾಕೆ ನಮ್ಗೆ ಇಷ್ಟ ಆಯ್ತು ಅಂತಂದ್ರೆ ವ್ಯೂ, ಒಂದು ಭಯಂಕರ ಚಂದದ ವ್ಯೂ, ಭಯಂಕರ ಕ್ಲೀನ್, ಫುಡ್ ಅಮೇಝಿಂಗ್. TGRದು ಹಾಗೆ ಇದರದ್ದು ಹಾಗೆ, ಅಂಡ್ ವೆಲ್ ಪ್ಲಾನ್ಡ್. ಹಿಲ್ ವ್ಯೂ ರೂಮ್ ಉಂಟು, ಮತ್ತೆ ಗಾರ್ಡನ್ ವ್ಯೂ ರೂಮ್ ಉಂಟು, ಜಕುಸಿ ರೂಮ್ಸ್ ಇದೆ, ಡಿಫ್ರೆಂಟ್ ಕ್ಯಾಟಗರಿ ಆಫ್ ರೂಮ್ಸ್ ಇಲ್ಲಿ ಇದೆ. ಓಕೆ, ಇಫ್ ಯು ವಾಂಟ್ ಟು ಬುಕ್, ನನ್ನ ನಂಬರ್ ಎಲ್ಲ ಮೆನ್ಷನ್ ಮಾಡಿರ್ತೇನೆ. ಯು ಕ್ಯಾನ್ ಕಾಲ್ ಟು ಸ್ಪೆಸಿಫೈಡ್ ನಂಬರ್. ನನ್ನ ಹೆಸರು ಹೇಳಲೇಬೇಕಂತೇನಿಲ್ಲ, ಕಾಲ್ ಮಾಡಿ ಬುಕ್ ಮಾಡ್ಕೊಡಿ. ನನ್ನ ಹೆಸರು ಹೇಳಿದ್ರೆ ನಿಮ್ಗೆ ಮೇ ಬಿ ಡಿಸ್ಕೌಂಟ್ ಸಿಗ್ಬೋದೋ ಏನೋ. ಡಿಸ್ಕೌಂಟ್ ಸಿಕ್ಕಿದ್ರೆ ಒಳ್ಳೇದೇ ಅಲ್ವಾ. ಐ ವುಡ್ ಆಲ್ವೇಸ್ ಸಜೆಸ್ಟ್ ಯಾಗೋಡ, ಮೇಕ್ ಮೈ ಟ್ರಿಪ್, ಅದು ಇದೆಲ್ಲ ಒಂದಿಷ್ಟು ಬುಕ್ಕಿಂಗ್ ಸೈಟ್ಸ್ ಇರ್ತದಲ್ಲ, ಅದಕ್ಕಿಂತ ನಾನು ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿದರೆ ನಿಮಗೆ ಬೆಸ್ಟ್ ಪಾಸಿಬಲ್ ಪ್ರೈಸ್ ಸಿಗ್ತದೆ. ನಿಮಗೆ ಆ ವೆಬ್ಸೈಟಲ್ಲೆಲ್ಲ ಅವ್ರದ್ದು ಕಮಿಷನ್ ಆ್ಯಡ್ ಆಗಿ ಸ್ವಲ್ಪ ಜಾಸ್ತಿನೇ ತೋರಿಸ್ತಾ ಇರ್ತದೆ. ಸೊ ಅಯ್ಯೋ ತಿಂಡಿ ತಿನ್ನುವ. ಓಕೆ, ವ್ಲಾಗನ್ನು ಎಂಡ್ ಮಾಡುವಂತಹ ಸಮಯ ಬಂದಿದೆ. ನಮ್ಮ ಚಿಕ್ಕಮಗಳೂರಿನ ಟ್ರಿಪ್ ಮುಗೀತು. ಗೋಯಿಂಗ್ ಬ್ಯಾಕ್ ಟು ಬೆಂಗಳೂರು. ನಿಮಗೆ ನಮ್ಮ ಗ್ರ್ಯಾಂಡ್ ರಿಟ್ರೀಟ್ ವ್ಲಾಗ್ ಇಷ್ಟ ಆಗಿರ್ಬೋದು, ಹಾಗೇನೆ ಈ ವ್ಲಾಗ್ ದ ಬ್ಲಾಸಮ್ ರೆಸಾರ್ಟ್ನ ವ್ಲಾಗ್ ಕೂಡ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೇನೆ. ವ್ಲಾಗ್ ಇಷ್ಟ ಆದರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಟಾಟಾ, ಬಾಯ್ ಬಾಯ್.